ಹಾಯ್ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಿಂದ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಥವಾ ನಿಮ್ಮ ಮೊಬೈಲ್ನಲ್ಲಿರುವಂಥ ಆ್ಯಪ್ಸ್ಗಳನ್ನು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಯಾವುದನ್ನಾದರೂ ಕೂಡ ಈಗ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಯಾವುದಾದ್ರೂ ಅಪ್ಲಿಕೇಶನನ್ನು ಬಳಸ್ತೀರಾ, ಹಾಗೆ ಬ್ಲೂಟೂತನ್ನು ಬಳಸ್ತೀರಾ. ನೀವು ಇವುಗಳನ್ನು ಬಳಸೋದ್ರಿಂದ ನಿಮಗೆ ಆ್ಯಪ್ಸನ್ನು ಡೌನ್ಲೋಡ್ ಮಾಡಿ ನೀವು ಏನಾದರೂ ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಸ್ಟೋರೇಜ್ ಬೇಕಲ್ವಾ ಆ ಆ್ಯಪಿಗೆ. ಹಾಗೆ ನೀವು ಬ್ಲೂಟೂತಲ್ಲಿ ಏನಾದರೂ ಯಾವುದಾದ್ರೂ ಫೋಟೋಸ್ ವೀಡಿಯೋಸ್ ಏನಾದರೂ ಸೆಂಡ್ ಮಾಡ್ಕೊಳ್ತೀರಾ ಅಂತಂದರೆ ಅದು ಸ್ಲೋ ಆಗಿ ವರ್ಕ್ ಆಗುತ್ತೆ. ಈಗ ಶೇರ್ಮಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲೂ ಕೂಡ ನೀವು ಎಲ್ಲ ರೀತಿಯಾಗಿ ತುಂಬ ಚೆನ್ನಾಗಿ ವೀಡಿಯೋಸ್ ಫೋಟೋಸನ್ನು ಸೆಂಡ್ ಮಾಡ್ಕೊಳ್ಬೋದು, ಬೇಗ ಕೂಡ ಹೋಗುತ್ತೆ ಆಯಿತಾ. ಆದರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡದೇನೂ ಕೂಡ ನೀವು ಈಗ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ವ, ಅವೆಲ್ಲವನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಕ್ವಿಕ್ ಶೇರಲ್ಲಿ ಶೇರ್ ಮಾಡ್ಕೊಳ್ಬೋದು ಮತ್ತು ಫಾಸ್ಟಾಗಿ ಶೇರ್ ಆಗುತ್ತೆ ಆಯಿತಾ. ನೀವು ಮತ್ತು ಸ್ಕ್ರೀನನ್ನು ಆನ್ ಮಾಡಿ ಇಟ್ಕೊಳ್ಬೇಕು ಅವೆಲ್ಲ ಕೂಡ ಇರೋದಿಲ್ಲ. ನೀವು ಸ್ಕ್ರೀನನ್ನು ಲೆಫ್ಟ್ ಮಾಡಿದರೂ ಆಗುತ್ತೆ, ಈಗ ಆಫ್ ಮಾಡಿಟ್ರೂ ಆಗುತ್ತೆ ಆಯಿತಾ. ಅಂದರೆ ಸ್ವಿಚ್ ಆಫ್ ಅಲ್ಲ, ಸ್ಕ್ರೀನನ್ನು ಆಫ್ ಮಾಡಿಟ್ರೂ ಕೂಡ ಅದಾಗದೆ ಸೆಂಡ್ ಆಗ್ತಾ ಇರುತ್ತೆ. ನೀವು ಒಂದು ಸಲ ಸೆಂಡ್ ಮಾಡಿ ಎಷ್ಟು ಬೇಕಾದರೂ ಸೆಂಡನ್ನು ಮಾಡ್ಕೊಳ್ಬೋದು, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಹಾಗೆ ಡಾಕ್ಯುಮೆಂಟ್ಸ್. ಈಗ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಯಾವುದೆಲ್ಲ ಕೂಡ ಶೇರ್ ಮಾಡ್ಕೊಳ್ಬೋದು ಅಂತ. ಗಾಯ್ಸ್, ಅದರಿಂದ ಯಾರೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಆ್ಯಪ್ಸ್ಗಳನ್ನು ಹುಡುಕ್ತಾ ಇದ್ದೀರಿ ಅಥವಾ ನಿಮಗೇನಾದರೂ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಬೇಗ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ ಆಗ್ತಾಯಿಲ್ಲ, ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ದರೆ ಇದು ಕ್ವಿಕ್ ಶೇರ್ ಅಂತ ಇದೆಯಲ್ವ, ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಬಂತು ನೋಡಿ. ನಿಮಗೇನಾದರೂ ಈ ಕ್ವಿಕ್ ಶೇರಲ್ಲಿ ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ಬೇಕು ಅಂತ ಬೇಕು ಅಂತಂದರೆ, ಗೊತ್ತಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಆಯಿತಾ. ಮತ್ತು ನೀವು ಫೋಟೋಸ್ ಆ್ಯಂಡ್ ವೀಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಬೇರೆ ಆ್ಯಪ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಕ್ವಿಕ್ ಶೇರ್ ಏನಿದೆ ಅದು ಎಲ್ಲ ಆ್ಯಪ್ಸ್ಗಳಲ್ಲೂ ಎಲ್ಲ ಮೊಬೈಲ್ಗಳಲ್ಲೂ ಇರುತ್ತೆ ಆಯಿತಾ. ಈ ಕ್ವಿಕ್ ಶೇರಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಅಷ್ಟೇ ಸೆಂಡ್ ಮಾಡ್ಕೊಳ್ಳೋದಲ್ಲ, ನೀವು ಎಲ್ಲ ಕೂಡ ಸೆಂಡ್ ಮಾಡ್ಕೊಳ್ಬೋದು. ಅದರಿಂದ ಇದು ತುಂಬ ಯೂಸ್ಫುಲ್ ಆಗಿದೆ ಎಲ್ಲ ಮೊಬೈಲ್ ಯೂಸ್ ಮಾಡೋರಿಗೆ ಆಯಿತಾ. ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗಳು ಕ್ವಾಲಿಟಿ ಸ್ವಲ್ಪನೂ ಡೌನ್ ಆಗೋಲ್ಲ, ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಇದ್ದ ಹಾಗೆ ಇರುತ್ತೆ ಆಯಿತಾ. ನೀವು ವಾಟ್ಸಪ್ಪಲ್ಲೆಲ್ಲ ವೀಡಿಯೋಸ್ಗಳನ್ನು ಸೆಂಡ್ ಮಾಡಿಕೊಂಡ್ರೆ ಕ್ವಾಲಿಟಿ ಡೌನ್ ಆಗಿಬಿಡುತ್ತೆ. HD ಕ್ವಾಲಿಟಿಯಲ್ಲಿ ನೀವೇನಾದರೂ ವಾಟ್ಸಪ್ಪಲ್ಲಿ ಕಳಿಸಿದ್ರು ಕೂಡ ಡೌನ್ ಆಗುತ್ತೆ ಆಯಿತಾ. ವಾಟ್ಸಪ್ಪಲ್ಲಿ ಕಳಿಸ್ಬೇಕು ಅಂತಂದರೆ HD ಕ್ವಾಲಿಟಿಲಿ, ಹಾಗೆ ನಿಮ್ಮ ಕ್ವಾಲಿಟಿ ಏನಿದೆ ನಿಮ್ಮ ಮೊಬೈಲ್ನಲ್ಲಿ ಇರುವ ಕ್ವಾಲಿಟಿ ಡೈರೆಕ್ಟಾಗಿ ಬೇರೆಯವ್ರ ಮೊಬೈಲಿಗೆ ಹೋಗಿ, ನಿಮ್ಮ ಮೊಬೈಲ್ನಲ್ಲಿರುವಂಥ ಒರಿಜಿನಲ್ ಕ್ವಾಲಿಟಿ ಬೇರೆಯವ್ರ ಮೊಬೈಲಿಗೆ ಹೋಗಬೇಕು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಮಾಡಿ ಕಳಿಸಿಲ್ಲ ಅಂತಂದರೆ ಅದು ಡೌನ್ ಆಗುತ್ತೆ ಕ್ವಾಲಿಟಿ ಆಯಿತಾ. ಮತ್ತು ನೀವು ವಾಟ್ಸಪ್ಪಲ್ಲಿ 180 MBಗಿಂತ ಜಾಸ್ತಿ ಇರೋ ಫೈಲನ್ನು ಕಳಿಸೋದಕ್ಕಾಗೋದಿಲ್ಲ. ಇದರಲ್ಲಿ ಎಲ್ಲ ಕೂಡ ಕಳಿಸ್ಕೊಳ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ ಆಯಿತಾ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.